ಹಾಗೆ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಅರೆ ಅಲೆಮಾರಿ ಜನರಿಗೆ ಶಿಕ್ಷಣ ಇಲ್ಲದೆ ಇರೋದ್ರಿಂದ, ಶಿಕ್ಷಣದ ಅಂಚಿನಿಂದ ನಾವು ದೂಡಿರೋದ್ರಿಂದ, ಶಿಕ್ಷಣಕ್ಕೆ ಅವರು ಅರ್ಹರಲ್ಲ ಅನ್ನುವಂತಹ ಉದ್ದೇಶದಿಂದ ನಾವು ಅವ್ರನ್ನ ಮೂಲೆ ಗುಂಪು ಮಾಡೋದ್ರಿಂದ ಅವರ ಕಲೆಯನ್ನು ಉಳಿಸ್ಕೋಬೇಕು ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಸಮಾಜದ ಮುಖ್ಯವಾಹಿನಿಗೆ ಅವರನ್ನು ತರೋದಕ್ಕೆ ಬಿಡ್ತಾ ಇಲ್ಲ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಗ್ರಾಮೀಣ ಪ್ರದೇಶದ ವಸ್ತುಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು. ಇದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಪರಿಸರದ ಮರೆಯಾಗುತ್ತಿರುವ ವಸ್ತುಗಳನ್ನು ಅಥವಾ ವಿವಿಧ ಉಪಕರಣಗಳನ್ನು ಪರಿಚಯಿಸುವ ವಿಶೇಷ ಪ್ರಯತ್ನ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಗ್ರಾಮೀಣ ನೆನಪುಗಳು. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಗ್ರಾಮೀಣ ನೆನಪುಗಳು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರಿ, ನಾವು ನೋಡುವುದರಿಂದ ಮಾತ್ರ ಮಾಹಿತಿ ಸಿಗುವುದಿಲ್ಲ, ಕೇಳುವುದರಿಂದಲೂ ಮಾಹಿತಿ ಸಿಗುತ್ತದೆ. ಬನ್ನಿ, ಹಾಗಿದ್ದರೆ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಕೂಡ ಅಪರೂಪದ ವಾದ್ಯಗಳು ಅಂದಾಕ್ಷಣ ಹಲವಾರು ವಾದ್ಯಗಳು ನೆನಪಾಗ್ತವೆ. ಆ ವಾದ್ಯಗಳು ನಮ್ಗೆ ಸಿಗೋದಿಲ್ಲ, ಎಲ್ಲೂ ಕೂಡ ಆ ವಾದ್ಯ ನುಡಿಸುವವರೇ ಇಲ್ಲ ಅಂದಾಗ ನಿಜಕ್ಕೂ ಕೂಡ ಒಂದು ಬೇಸರ ಆಗುತ್ತೆ. ಗ್ರಾಮೀಣ ಪರಿಸರದಲ್ಲಿ ಇಂತಹ ವಾದ್ಯಗಳಿಗೆ ಸಾಲಿಗೆ ಸೇರ್ತಕ್ಕಂತಹ ವಾದ್ಯವಾಗಿ ನಾವು ಗುರುತಿಸ್ತಕ್ಕಂಥದ್ದು ಚಕ್ರಾದಿ ಬಳೆ. ಈ ಚಕ್ರಾದಿ ಬಳೆ ಅಂದ್ರೆ ಏನು, ಇದರ ಮಹತ್ವ ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಯುವಂತ ಪ್ರಯತ್ನವನ್ನು ಮಾಡೋಣ. ಬನ್ನಿ, ಹಾಗಿದ್ದರೆ ಚಕ್ರಾದಿ ಬಳೆ ಅಂದರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಕರ್ನಾಟಕ ಎಂದಾಕ್ಷಣ ಇಲ್ಲಿ ಜಾನಪದ ಹಾಗೂ ಹಲವು ಪ್ರಕಾರಗಳಲ್ಲಿ ವಾದ್ಯಗಳು ತಮ್ಮದೇ ಆದಂತಹ ವಿಶಿಷ್ಟ ಹಿನ್ನೆಲೆಗಳು ಹಾಗೂ ಸ್ಥಾನಮಾನಗಳನ್ನ ಹೊಂದಿದೆ. ಇಂತಹ ಸಾಲಿಗೆ ಸೇರ್ತಕ್ಕಂತಹ ವಾದ್ಯ ಚಕ್ರಾದಿ ಬಳೆ ಅಥವಾ ಚಕ್ರವಾದ್ಯ. ಈ ವಾದ್ಯವು ಕೇವಲ ಸಂಗೀತ ವಾದ್ಯವಾಗಿ ಮಾತ್ರವಲ್ಲದೆ ಜನರ ಧಾರ್ಮಿಕ ನಂಬಿಕೆಗಳು, ಅವರ ಆಚರಣೆಗಳು, ಗ್ರಾಮೀಣ ಪರಿಸರದ ಒಂದು ಜೀವನಾಡಿಯಾಗಿ ಗುರುತಿಸಿಕೊಂಡಿರತಕ್ಕಂತಹ ವಾದ್ಯವಾಗಿ ನಾವು ಅಪರೂಪದ ವಾದ್ಯ ಚಕ್ರಾದಿ ಬಳೆಯನ್ನ ಗುರುತಿಸುತ್ತೇವೆ. ಪ್ರಮುಖವಾಗಿ ಮೈಸೂರು ಮತ್ತು ಮಂಡ್ಯ ಭಾಗದಲ್ಲಿ, ಈ ಗ್ರಾಮೀಣ ಪರಿಸರದಲ್ಲಿ ಕಂಡು ಬರತಕ್ಕಂತಹ ಈ ವಾದ್ಯ ಅವನದ್ದ ಮತ್ತು ಘನ ಎರಡೂ ಸಂಯೋಜನೆಗೊಂಡಂತಹ ವಾದ್ಯವಾಗಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಸಂಗೀತ ಪ್ರಕಾರಗಳಲ್ಲಿ ಪ್ರಮುಖವಾಗಿ ಈ ವಾದ್ಯಗಳ ಪ್ರಕಾರಗಳು, ಇವುಗಳನ್ನ ನಾಟ್ಯಶಾಸ್ತ್ರ ಅಂತಕ್ಕಂತಹ ಪ್ರಾಚೀನ ಗ್ರಂಥದಲ್ಲಿ ಸಾಕಷ್ಟು ವಿವರಗಳನ್ನ ನೀಡಲಾಗಿದೆ. ಘನವಾದ್ಯ, ಅವನಂದ ವಾದ್ಯ ಅಂತಕ್ಕಂಥದ್ದಿರಬಹುದು, ಮತ್ತಿತರ ಹಲವು ಪ್ರಕಾರಗಳಲ್ಲಿ ಸಂಗೀತ ವಾದ್ಯಗಳು ತಮ್ಮದೇ ಆದ ಮಹತ್ವವನ್ನ ಪಡ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಈ ವಾದ್ಯವು ಪ್ರಮುಖವಾಗಿ ಘನವಾದ್ಯಕ್ಕೆ, ಅವನಂದ ವಾದ್ಯಕ್ಕೆ ಪ್ರಕಾರಕ್ಕೆ ಸೇರಿದ್ದರೂ ಕೂಡ ಇದರಲ್ಲಿ ಬಳಸುವ ಕೆಲವು ಉಂಗುರಗಳು ಹಾಗೂ ಲೋಹದ ಉಪಕರಣಗಳಿಂದಾಗಿ ಇದು ಘನವಾದ್ಯವಾಗಿಯೂ ಕೂಡ ಗುರುತಿಸಿಕೊಳ್ಳುತ್ತದೆ. ಸಂಗೀತ ಅಂತಕ್ಕಂಥದ್ದು ಪ್ರಮುಖವಾಗಿ ಕುಣಿತ, ಗೀತಗಾಯನ ಹಾಗೂ ವಾದ್ಯ ಗಾಯನ ಮತ್ತಿತರ ಅಂಶಗಳಿಂದ ಒಳಗೊಂಡಿರುವುದರಿಂದ ಇದನ್ನು
ಪ್ರಮುಖವಾಗಿ ವೀರ ಮಕ್ಕಳ ಕುಣಿತದಲ್ಲಿಯೂ ಕೂಡ ಈ ಚಕ್ರಾದಿ ಬಳೆಯನ್ನ ಬಳಸ್ತಾ ಇರತಕ್ಕಂತಹ ಪರಂಪರೆಯನ್ನ ಆಗಿನ ಕಾಲದಲ್ಲಿ ನಾವು ಗಮನಿಸಬಹುದಾಗಿತ್ತು. ಆದರೆ ಇಂದು ಮರೆಯಾಗುತ್ತಿರುವುದು ನಿಜಕ್ಕೂ ಕೂಡ ವಿಷಾದ. ಇದರ ಮೇಲೆ ಚರ್ಮವನ್ನು ಒದಿಸಲಾಗಿದ್ದು ಪ್ರಮುಖವಾಗಿ ಉಂಗುರದ ರೀತಿಯ ಬಳೆಗಳನ್ನು ಇದಕ್ಕೆ ಅಳವಡಿಸಲಾಗಿದೆ. ಇದರಿಂದಾಗಿ ಇದು ಘನ ಅವನಂತ ಎರಡೂ ಪ್ರಕಾರದಲ್ಲಿಯೂ ಕೂಡ ನುಡಿಯತಕ್ಕಂಥದ್ದನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಚಕ್ರವಾದ್ಯವನ್ನ ಪ್ರಮುಖವಾಗಿ ಗಮನಿಸಿದಾಗ ಇದು ಚಕ್ರದ ಆಕಾರವನ್ನ ಹೋಲುವುದರಿಂದ ಇದನ್ನು ಚಕ್ರಾದಿ ಬಳೆ ಅನ್ನುವಂತಹ ಹೆಸರಿನಿಂದ ಗುರುತಿಸಲಾಗುತ್ತದೆ. ಇದು ವೃತ್ತಾಕಾರವಾಗಿದ್ದು ಇದರಲ್ಲಿ ಎರಡೂ ಕಡೆಯೂ ಕೂಡ ಚರ್ಮವನ್ನು ಒದಿಸಲಾಗಿದ್ದು ಬಳೆಗಳನ್ನು ಪ್ರತಿ ಒಂದು ಅಂಗದಲ್ಲಿಯೂ ಕೂಡ ಅಳವಡಿಸಲಾಗಿರುತ್ತದೆ. ಇದರ ಸೈಡ್ ಭಾಗದಲ್ಲಿ ಎರಡೂ ಭಾಗದಲ್ಲಿಯೂ ಕೂಡ ಬಳೆಗಳನ್ನು ಅಳವಡಿಸಲಾಗಿರುತ್ತದೆ. ಈ ವಾದ್ಯದ ರಚನೆಯಿಂದಾಗಿ ಪ್ರಮುಖವಾಗಿ ಗ್ರಾಮೀಣ ಪರಿಸರದಲ್ಲಿ ಲಭ್ಯವಿರತಕ್ಕಂತಹ ನೈಸರ್ಗಿಕ ವಸ್ತುಗಳನ್ನು ಬಳಸಿಕೊಂಡು, ಉದಾಹರಣೆಗೆ ಲೋಹದ ವಸ್ತುಗಳಿರ್ಬೋದು ಅಥವಾ ಕಬ್ಬಿಣ ಇರ್ಬೋದು, ಇವೆಲ್ಲವನ್ನ ಬಳಸಿಕೊಂಡು ಒಂದು ವಾದ್ಯವನ್ನ ರಚನೆ ಮಾಡತಕ್ಕಂತಹ ಕಲೆ ಅದು ಗ್ರಾಮೀಣ ಪರಿಸರದ ಜನರಿಗೆ ಮಾತ್ರ ಸಾಧ್ಯ. ಇನ್ನು ಪ್ರಮುಖವಾಗಿ ಈ ವಾದ್ಯವನ್ನ ತಯಾರಿ ಮಾಡತಕ್ಕಂತಹ ಸಂದರ್ಭದಲ್ಲಿ ಮರ ಅಥವಾ ಲೋಹದ ಎರಡು ಬಳೆಗಳನ್ನ ಬಳಸಲಾಗುತ್ತದೆ. ಅದರ ಮೇಲೆ ಕುರಿ ಅಥವಾ ಆಡಿನ ಚರ್ಮವನ್ನು ಬಿಗಿದು ಕಟ್ಟಲಾಗುತ್ತದೆ. ಇದರ ಬಿಗಿತದ ಆಧಾರದ ಮೇಲೆ ಇದರ ಧ್ವನಿಯನ್ನ ಪ್ರಮುಖವಾಗಿ ಗುರುತಿಸಬಹುದು. ಎಲ್ಲೂ ಕೂಡ ಬಳಕೆಗೆ ಇಲ್ಲದೇ ಇರೋ ಕಾರಣದಿಂದಾಗಿ ಇದರ ಧ್ವನಿ ಹೇಗಿರುತ್ತೆ ಅಂತ ನಿಮಗೆ ತೋರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಸ್ನೇಹಿತರೆ. ಅದಕ್ಕಾಗಿ ವಿಷಾದಿಸ್ತೇವೆ. ಇಂತಹ ವಾದ್ಯಗಳನ್ನು ಬಳಸ್ತಾ ಇದ್ದರೆ ಖಂಡಿತವಾಗ್ಲೂ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆಗಳು ಆಗ್ತವೆ, ಹಾಗೆ ಒಂದು ಕಲೆ ಮುನ್ನೆಲೆಗೆ ಬರುತ್ತೆ. ಸೊ ಇಂತಹ ವಾದ್ಯಗಳು ಮರೆಯಾಗ್ತಾ ಇರೋದು ಇವತ್ತು ನಿಜಕ್ಕೂ ಕೂಡ ವಿಷಾದ ಅಂತಲೇ ಹೇಳ್ಬೋದು. ವಿಷಾದ ಅನ್ನುವಂತಹ ಪದವನ್ನು ಮತ್ತೆ ಮತ್ತೆ ಯಾಕೆ ಬಳಸ್ತಾ ಇದ್ದೀನಿ ಅಂದರೆ ಇದು ಇವತ್ತು ಬಳಕೆಯಲ್ಲಿ ಇಲ್ಲ ವಾದ್ಯ. ಸೊ ಹಾಗಾಗಿ ಎಲ್ಲೋ ಇರಬಹುದೇನೋ ಗ್ರಾಮೀಣ ಪರಿಸರದಲ್ಲಿ ಅವರು ಇನ್ನೂ ಆನ್ಲೈನ್ ಜಾಲತಾಣಗಳಿಗೆ ಬಂದಿಲ್ಲ. ಹಾಗೆ ಒಂದು ಆಗ ಗ್ರಾಮೀಣ ಪರಿಸರದಲ್ಲಿ ಬಳಸ್ತಿದ್ದಂತಹ ವಾದ್ಯಗಳ ಬಗ್ಗೆ ಆಗಲಿ ಇಂತಹ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯಾರಿಗೂ ಕೂಡ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು ಕೂಡ ಮುಖ್ಯ ಕಾರಣ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಆಸಕ್ತಿ ವಹಿಸಿ ಇಂತಹ ವಿಷಯಗಳ ಬಗ್ಗೆ ತಿಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ವಾದ್ಯದ ಸುತ್ತ ಬಳೆಗಳು ಅಥವಾ ಕಂಚಿನ ಬಳೆಗಳು, ಲೋಹದ ಬಳೆಗಳನ್ನು ಅಳವಡಿಸಲಾಗಿರುತ್ತದೆ. ಅದು ಚೌಕಟ್ಟಿಗೆ ಬಡಿದು ಕಿಣಿಕಿಣಿ ಎಂಬ ನಾದವನ್ನು ಹೊಮ್ಮಿಸುವುದರ ಮೂಲಕ ಇಡೀ ಸಭಿಕರನ್ನ ಆನಂದ ಪರವಶವನ್ನಾಗಿಸತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಧ್ವನಿಯ ಗುಣಮಟ್ಟವನ್ನ ಆಧಾರವಾಗಿಟ್ಕೊಂಡು ಈ ಧ್ವನಿ ಪ್ರತಿಯೊಬ್ಬರಿಗೂ ಕೂಡ ಸ್ಪಷ್ಟವಾಗಿ ಕೇಳಬೇಕು ಅನ್ನುವಂತಹ ಉದ್ದೇಶದಿಂದ ಕೆಲವೊಂದು ಬಾರಿ ಲೋಹದ ಪುಡಿ ಅಥವಾ ಅಕ್ಕಿಯ ಪುಡಿಯನ್ನ ಇದರ ಒಳಭಾಗದಲ್ಲಿ ಹಚ್ಚಲಾಗುತ್ತದೆ. ಅದರಿಂದಾಗಿ ಇದರ ನಾದ ಸ್ಪಷ್ಟವಾಗಿ ಕೇಳ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಈ ಬಗ್ಗೆ ಸರ್ ಸಿ.ವಿ. ರಾಮನ್ ಅವರು ಸಂಶೋಧನೆಯನ್ನ ನಡೆಸ್ತಾರೆ. ಅದು ಧ್ವನಿ ವಿಶೇಷತೆ ಹಾರ್ಮೋನಿಕ್ ಅಂತ ಹೇಳ್ತಾರೆ. ಹಾರ್ಮೋನಿಕ್ ಅಂತಕ್ಕಂತಹ ಅಂಶ ಇಲ್ಲಿ ಪ್ರಮುಖವಾಗಿ ಗುಣಮಟ್ಟವಾದಂತಹ ಧ್ವನಿಯನ್ನ ಹೊರಡಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತಕ್ಕಂಥದ್ದು ಕೂಡ ಸರ್ ಸಿ.ವಿ. ರಾಮನ್ ಅವರು ಪಡ್ತಕ್ಕಂತಹ ಒಂದು ಅಭಿಪ್ರಾಯ. ಅವರು ಸಂಶೋಧನೆಯಲ್ಲಿ ಕಂಡುಕೊಂಡಿರ್ತಕ್ಕಂತಹ ಅಂಶವನ್ನು ಕೂಡ ಪ್ರಮುಖವಾಗಿ ಇಲ್ಲಿ ಉಲ್ಲೇಖಿಸಬಹುದು. ಇನ್ನು ಈ ಧ್ವನಿ ಅಂತಕ್ಕಂಥದ್ದೇನಿದೆ ಇದು ಬಯಲು ಸೀಮೆಯಲ್ಲಿ ದೂರದವರೆಗೆ ಕೇಳಲು ಕೂಡ ಈ ಬಳೆಗಳು ಸಹಾಯ ಮಾಡ್ತವೆ. ಈ ಝಳ್ ಝಳ್ ಅನ್ನುವಂತಹ ನಾದದಿಂದಾಗಿ ಇಡೀ ಬಯಲು ಸೀಮೆಯಲ್ಲಿ ಇದ್ದರೆ ಏನಾದರೂ ಕಾರ್ಯಕ್ರಮಗಳು ಅಲ್ಲಿ ಅತಿ ದೂರದವರೆಗೂ ಕೂಡ ಈ ನಾದ ಕೇಳಿ ಬರೋದಕ್ಕೂ ಕೂಡ ಇದು ಕಾರಣವಾಗುತ್ತೆ.
ಇನ್ನು ಸಾಂಸ್ಕೃತಿಕ ಸಂದರ್ಭವನ್ನ ಗಮನಿಸಿದಾಗ ಈ ಚಕ್ರಾದಿ ಬಳೆ ಅಂತಕ್ಕಂತಹ ವಾದ್ಯ ಏನಿದೆ ಇದು ಪ್ರಮುಖವಾಗಿ ಮೈಸೂರು ಮತ್ತು ಮಂಡ್ಯದಲ್ಲಿ ಕೊಂಡನ ಹಬ್ಬ ಹಾಗೂ ಮಾರಿ ಹಬ್ಬದಲ್ಲಿ ನಡೆಯುವ ವೀರ ಮಕ್ಕಳ ಕುಣಿತ ಅಂತಕ್ಕಂತಹ ಜಾನಪದ ಕಲೆಯಲ್ಲಿ ಇದು ಬಳಕೆಯಲ್ಲಿರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ಅದು ಒಂದು ಅನುಭವ, ಒಂದು ಆನಂದವನ್ನ ಹೊಮ್ಮಿಸ್ತಕ್ಕಂಥದ್ದು ಹಾಗೂ ಅವರದೇ ಆದಂತಹ ಒಂದಿಷ್ಟು ನಂಬಿಕೆಗಳ ಆಧಾರದ ಮೇಲೆ ಇದು ಬಳಕೆಯಲ್ಲಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ವರ್ಷಕ್ಕೊಮ್ಮೆ ನಾವು ಗಮನಿಸುತ್ತೇವೆ. ಇದನ್ನು ಪ್ರಮುಖವಾಗಿ ಗ್ರಾಮದ ದೇವತೆಗೆ ಶಾಂತಿ ಮಾಡುವ ಉದ್ದೇಶದಿಂದ ಇದನ್ನ ಬಳಸಲಾಗುತ್ತೆ. ಇನ್ನು ಗ್ರಾಮೀಣ ಪರಿಸರದಲ್ಲಿ ಇಂತಹ ಆಚರಣೆಗಳು ಇಂದಿಗೂ ಕೂಡ ಜೀವಂತವಾಗಿರ್ತಕ್ಕಂಥದ್ದು. ಅವರದೇ ಆದಂತಹ ಧಾರ್ಮಿಕ ನಂಬಿಕೆಗಳ ಆಧಾರದ ಮೇಲೆ ಇದು ಬಳಕೆಯಲ್ಲಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ನೆನಪು ಮಾಡಿಕೊಳ್ಳಬಹುದು. ಈ ಆಚರಣೆಗಳನ್ನು ಪ್ರಮುಖವಾಗಿ ಶೆಟ್ಟರು ಮತ್ತು ನಾಯಕ ವರ್ಗದವರು ಮಾಡತಕ್ಕಂಥದ್ದನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ಇದು ಯುಗಾದಿಯ ನಂತರದ ತಿಂಗಳುಗಳಲ್ಲಿ ಅಥವಾ ಯುಗಾದಿಯ ಹಿಂದಿನ ತಿಂಗಳುಗಳಲ್ಲಿ ಇದು ಬರ್ತಕ್ಕಂಥದ್ದು, ಈ ಹಬ್ಬ ಬರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಪ್ರಮುಖವಾಗಿ ಈ ಹಬ್ಬದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಪ್ಪ ಅಂದರೆ, ಈ ಹಬ್ಬದಲ್ಲಿಯೇ ಈ ವಾದ್ಯದ ಬಳಕೆ ಬಹಳ ಪ್ರಮುಖವಾಗಿರತಕ್ಕಂಥದ್ದು. ರೋಗ ರುಜಿನಗಳು ಬರೋದರಿಂದ ದೇವಿಯನ್ನ ಶಾಂತಿಗೊಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ಚಕ್ರಾದಿ ಬಳೆ ಅಂತಕ್ಕಂತಹ ವಾದ್ಯ ಅಂದಿನ ಕಾಲದಲ್ಲಿ ಪ್ರಮುಖವಾಗಿ ಬಳಕೆಯಲ್ಲಿದ್ದಂಥದ್ದನ್ನ ಇಲ್ಲಿ ನೆನಪು ಮಾಡ್ಕೋಬಹುದು. ವೀರ ಮಕ್ಕಳ ಕುಣಿತ ಅಂತಕ್ಕಂಥದ್ದೇನಿದೆ ಇದು ಪ್ರಮುಖವಾಗಿ ಹಲವಾರು ಕುಣಿತಗಳ ಸಾಲಿಗೆ ಸೇರೋದ್ರಿಂದ ಇಲ್ಲಿ ತಮಟೆಯ ಬದಲಿಗೆ ವಿಶೇಷವಾಗಿ ಚಕ್ರಾದಿ ಬಳೆಯನ್ನ ಬಳಸ್ತಕ್ಕಂತಹ ಸಂಪ್ರದಾಯ ಇರತಕ್ಕಂಥದ್ದನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ವೀರ ಮಕ್ಕಳ ಈ ಕುಣಿತದಲ್ಲಿ ಪ್ರಮುಖವಾಗಿ ಚಕ್ರಾದಿ ಬಳೆಯ ಪಾತ್ರವನ್ನ ನಾವು ಗಮನಿಸಿದಾಗ, ಚಕ್ರಾದಿ ಬಳೆಯ ಆ ನಾದಕ್ಕೆ ವೀರ ಕುಣಿತದ ಕುಣಿತಗಾರರು ತಮ್ಮ ಹೆಜ್ಜೆಯನ್ನು ಹಾಕುತ್ತಾ ಕಿಣಿಕಿಣಿ ಎಂಬ ಆ ನಾದವನ್ನು ಕೇಳುತ್ತಾ ವೀರಾವೇಶದಿಂದ ಪ್ರಮುಖವಾಗಿ ವೀರಗಾಸೆ ಮತ್ತಿತರ ಸಂದರ್ಭದಲ್ಲಿಯೂ ಕೂಡ ಇದನ್ನ ಬಳಸ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಇದಿಷ್ಟೇ ಅಲ್ಲದೆ ವೀರಭದ್ರನ ವೀರಾವೇಶದಲ್ಲಿಯೂ ಕೂಡ ಇದನ್ನ ಪ್ರಮುಖವಾಗಿ ಬಳಸ್ತಾರೆ. ವೀರಭದ್ರನ ಕುಣಿತದಲ್ಲಿ ಇದು ಪ್ರಧಾನವಾಗಿ ಇರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಈ ವಾದ್ಯದಿಂದ ಕೇಳಿ ಬರುವ ಆ ನಾದಕ್ಕೆ ಹಲವರು ತಲೆದೂಗುತ್ತಾರೆ ಹಾಗೂ ಏನೋ ಒಂದು ಆಧ್ಯಾತ್ಮಿಕ ಶಕ್ತಿ ಹೊಮ್ಮುವ ರೀತಿಯಲ್ಲಿ ವೀರಾವೇಶದಿಂದ ಕುಣಿತವನ್ನು ಮಾಡತಕ್ಕಂತಹ ಸಂದರ್ಭವನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಈ ಚಕ್ರಾದಿ ಬಳೆ ಅಂತಕ್ಕಂಥದ್ದು ಚನ್ನದಾಸ ಅಂತಕ್ಕಂತಹ ದಾಸ ಸಮುದಾಯದಲ್ಲಿಯೂ ಕೂಡ ಬಳಕೆಯಲ್ಲಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಇವರು ಪ್ರಧಾನವಾಗಿ ಈ ವಾದ್ಯವನ್ನ ಬಳಸುವುದರ ಮೂಲಕ ಗ್ರಾಮದಿಂದ ಗ್ರಾಮಕ್ಕೆ ಅಲೆಮಾರಿ ಅಥವಾ ಅರೆ ಅಲೆಮಾರಿ ಜನಾಂಗದ ಒಂದು ರೀತಿಯಲ್ಲಿ ಇವರು ಗ್ರಾಮದಿಂದ ಗ್ರಾಮಕ್ಕೆ ತೆರಳಿ ಜಾತ್ರೆಗಳು ಮತ್ತಿತರ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಮೂಲಕ ಈ ವಾದ್ಯದ ವಿಶಿಷ್ಟತೆಗೆ ಕಾರಣವಾಗಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ನೆನೆಯಬಹುದು. ಇನ್ನು ಬ್ರಿಟಿಷ್ ಕಾಲಘಟ್ಟದಲ್ಲಿ ಇವರನ್ನ ಕ್ರಿಮಿನಲ್ ಆಕ್ಟ್ ಅಡಿಯಲ್ಲಿ ವರ್ಗಾವಣೆ ಅಂದ್ರೆ ವಿವಿಧ ಭಾಗಗಳನ್ನಾಗಿ ಮಾಡಲಾಗಿತ್ತು. ಇದರಿಂದಾಗಿ ಇವರ ಜೀವನ ಮಟ್ಟಕ್ಕೆ ಬಹಳಷ್ಟು ಸವಾಲು ತಂದೊಡ್ಡಿದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇವರನ್ನ ಪ್ರಮುಖವಾಗಿ ದಾಸಯ್ಯ ಅನ್ನುವಂತಹ ಹೆಸರಿನಿಂದಲೂ ಕೂಡ ಗುರುತಿಸಲಾಗುತ್ತದೆ. ಇವರು ಪ್ರಮುಖವಾಗಿ ಗ್ರಾಮದಿಂದ ಗ್ರಾಮಕ್ಕೆ ತೆರಳಿ ತಮ್ಮದೇ ಆದಂತಹ ಕಲೆಗಳನ್ನ ಪ್ರದರ್ಶನ ಮಾಡುವುದರ ಮೂಲಕ ಒಂದಿಷ್ಟು ದವಸ ಧಾನ್ಯಗಳನ್ನ ಸಂಗ್ರಹಿಸ್ತಕ್ಕಂತಹ ಪರಿಕಲ್ಪನೆಗಳು ಕೂಡ ಇಂದಿಗೂ ಕೂಡ ಜೀವಂತವಾಗಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಇವರು ಪ್ರಮುಖವಾಗಿ ಪೌರಾಣಿಕ ಕಥೆಗಳು ಹಾಗೂ ನಾಟಕಗಳನ್ನು ತಮ್ಮ ಪ್ರದರ್ಶನದಲ್ಲಿ ಮಾಡುವುದರ ಮೂಲಕ ಪ್ರದರ್ಶನ ನೀಡುವುದರ ಮೂಲಕ ತಮ್ಮ ಕಲೆಯನ್ನು ಇಂದಿಗೂ ಕೂಡ ಜೀವಂತವಾಗಿ ಉಳಿಸಿರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು
ಇಂದು ಈ ಕಲೆ ಮರೆಯಾಗುತ್ತಿರುವುದರಿಂದ ಇವರ ಜೀವನ ಮಟ್ಟವು ಕೂಡ ಕುಸಿತ ಕಂಡಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇನ್ನು ಹಲವು ವರದಿಗಳನ್ನು ನಾವು ಗಮನಿಸಿದಾಗ ಇವರ ಈ ಜೀವನ ಮಟ್ಟ ಅಂತಕ್ಕಂಥದ್ದು ಕೆಲವರು ಸಣ್ಣ ಸಣ್ಣ ವ್ಯಾಪಾರಗಳನ್ನು ಮಾಡಿಕೊಂಡಿದ್ದಾರೆ, ಇನ್ನು ಕೆಲವರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ, ಇನ್ನೂ ಕೆಲವರು ಹಳೆಯ ಸಂಗೀತ ವಾದ್ಯಗಳನ್ನು ತಯಾರಿ ಮಾಡ್ತಕ್ಕಂಥದ್ದು, ರಿಪೇರಿ ಮಾಡ್ತಕ್ಕಂಥದ್ದು, ಇಂತಹ ಕಸುಬುಗಳಲ್ಲಿ ತಮ್ಮ ಜೀವನವನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಆದ್ದರಿಂದ ಕೇಳುಗರೆ, ಇಂತಹ ಮರೆಯಾಗುತ್ತಿರುವ ವಾದ್ಯಗಳನ್ನು ಉಳಿಸಿ ಸಂಗೀತದ ರಸದೌತಣವನ್ನು ಬಡಿಸ್ತಕ್ಕಂಥದ್ದು ಕೂಡ ಪ್ರಮುಖ ಈಗಿನ ಒಂದು ಜನಾಂಗದ ಒಂದು ಪ್ರಮುಖ ಕಸುಬಾಗಬೇಕು ಅಂತಕ್ಕಂಥದ್ದು ನಿಮ್ಮ ಮೆಚ್ಚಿನ ವಾಹಿನಿ ಕೇಳ್ತಕ್ಕಂತಹ ಒಂದು ಕರೆ. ಇನ್ನು ಚಕ್ರವಾದ್ಯ ಮತ್ತು ತಮಟೆಗೆ ಬಹಳ ವ್ಯತ್ಯಾಸ ಇರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಯಾಕಪ್ಪ ಅಂದರೆ ಈ ಚಕ್ರವಾದ್ಯ ಅಂತಕ್ಕಂಥದ್ದೇನಿದೆ ಇದು ಬಳೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಇದರ ಪ್ರಧಾನ ಒಂದು ಲಕ್ಷಣ ಅಂತಲೇ ಹೇಳ್ಬೋದು. ಇನ್ನು ತಮಟೆ ಅಂತಕ್ಕಂಥದ್ದು ತನ್ನದೇ ಆದಂತಹ ನಾದವನ್ನು ಹೊಮ್ಮಿಸ್ತಕ್ಕಂಥದ್ದು. ಇದರ ಬಗ್ಗೆ ಸುಮಧುರ ಸಂಗೀತ ವಾದ್ಯಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ಅಲ್ಲಿ ನೀವು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೋಬಹುದು. ನಿಮ್ಮ ಮೆಚ್ಚಿನ ವಾಹಿನಿಯಲ್ಲಿ ಸುಮಧುರ ಅಂತಲೇ ಪ್ಲೇಲಿಸ್ಟ್ ಇದೆ, ಅಲ್ಲಿ ಹೋಗಿ ಸಂಗೀತ ವಾದ್ಯಗಳನ್ನು ನೀವು ತಿಳ್ಕೋಬಹುದು. ಯಾವ್ಯಾವ ವಾದ್ಯಗಳಿದೆ ಅದರ ಬಗ್ಗೆ ಸಂಪೂರ್ಣ ಇತಿಹಾಸ ಇದೆ. ಇನ್ನು ಇದನ್ನು ಬಳಸ್ತಕ್ಕಂತಹ ಸಂದರ್ಭಗಳನ್ನು ಗಮನಿಸಿದಾಗ ಪ್ರಮುಖವಾಗಿ ಸಾವು ಹಾಗೂ ಕೆಲವು ಮೆರವಣಿಗೆಗಳು ಹಾಗೂ ವಿಶಿಷ್ಟ ಹಬ್ಬಗಳು, ಇಂತಹ ಸಂದರ್ಭಗಳಲ್ಲಿ ಈ ವಾದ್ಯವನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ. ಇನ್ನು ಪ್ರಮುಖವಾಗಿ ಗಮನಿಸಿದಾಗ ಗ್ರಾಮೀಣ ಪ್ರದೇಶದಲ್ಲಿ ಈ ವಾದ್ಯದ ತಯಾರಿಕೆ ಅಂತಕ್ಕಂಥದ್ದೇನಿದೆ ಸ್ಥಳೀಯವಾಗಿ ಸಿಗುವ ಕಚ್ಚಾ ವಸ್ತುಗಳು ಹಾಗೂ ನೈಸರ್ಗಿಕ ವಸ್ತುಗಳನ್ನು ಬಳಸಿಕೊಂಡು ಈ ವಾದ್ಯವನ್ನು ತಯಾರಿ ಮಾಡಲಾಗುತ್ತದೆ. ಜಾನಪದ ಸಾಹಿತ್ಯದಲ್ಲಿ ಈ ವಾದ್ಯಕ್ಕೆ ಬಹಳ ಮನ್ನಣೆ ಇರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಈ ವಾದ್ಯದಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂಥವರು ತಮ್ಮ ಕೈಗಳಿಂದ ಅಥವಾ ಕಡ್ಡಿಗಳಿಂದ ವಾದ್ಯವನ್ನು ನುಡಿಸುತ್ತಾರೆ. ವಾದ್ಯ ನುಡಿಸುವ ಸಂದರ್ಭದಲ್ಲಿ ಮಳೆಯ ಶಬ್ದ ಹಾಗೂ ಹಲವು ಪ್ರಾಣಿಗಳ ಶಬ್ದ ಮತ್ತಿತರ ಶಬ್ದಗಳನ್ನು ಹೊಮ್ಮಿಸ್ತಕ್ಕಂತಹ ಪ್ರಯತ್ನವನ್ನು ಕೂಡ ಪ್ರಮುಖವಾಗಿ ಈ ವಾದ್ಯದ ಮೂಲಕ ಮಾಡುತ್ತಾರೆ. ಬಳೆಗಳ ಒಂದು ನಾದವು ಮಳೆಯ ಹರಿವಿನ ರೀತಿಯ ಶಬ್ದವನ್ನು ಕೂಡ ಹೊಮ್ಮಿಸುತ್ತದೆ. ಇನ್ನು ಈ ವಾದ್ಯದ ರಕ್ಷಣೆಗಾಗಿ ಜಾನಪದ ಲೋಕ ಅಂತಕ್ಕಂತಹ ಒಂದು ಲೋಕ ರೂಪುಗೊಂಡಿದೆ. ಅದು ರಾಮನಗರ ಜಿಲ್ಲೆಯಲ್ಲಿ ಎಚ್.ಎಲ್. ನಾಗೇಗೌಡ ಅವರ ಕನಸಿನ ಕೂಸಾಗಿ ಇದು ರೂಪುಗೊಂಡಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ನೆನೆಯಬಹುದು. ಅಲ್ಲಿ ಜಾನಪದ ವಾದ್ಯಗಳ ಸಂರಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಹಾಗೆ ಅದರ ಒಂದು ಕಲೆಯನ್ನು ರಾಜ್ಯವ್ಯಾಪಿ ವಿಶ್ವವ್ಯಾಪಿ ಮಾಡ್ತಕ್ಕಂಥದ್ದನ್ನು ಕೂಡ ಪ್ರಚಾರ ಮಾಡ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಇಲ್ಲಿ ಪ್ರಮುಖವಾಗಿ ಸುಮಾರು 5,000 ವಾದ್ಯ ಪ್ರಕಾರಗಳನ್ನು ಹಾಗೂ ಜಾನಪದ ಕಲಾಕೃತಿಗಳನ್ನು ಇರಿಸಲಾಗಿದ್ದು, ಚಕ್ರಾದಿ ವಾದ್ಯವೂ ಕೂಡ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇಲ್ಲಿ ರೂಪುಗೊಂಡಿರುವ ಜಾನಪದ ಮಹಾವಿದ್ಯಾಲಯದ ವತಿಯಿಂದ ಯುವ ಪೀಳಿಗೆಗೆ ಜಾನಪದ ವಾದ್ಯವನ್ನು ನುಡಿಸ್ತಕ್ಕಂಥದ್ದು, ಅದರ ಮಹತ್ವ ಇವೆಲ್ಲವನ್ನು ಕೂಡ ತಿಳಿಸಲಾಗುತ್ತಿದೆ. ಇನ್ನು ಇದರ ಸವಾಲುಗಳು ಕೂಡ ಸಾಕಷ್ಟಿವೆ. ಅವುಗಳನ್ನು ಗಮನಿಸುತ್ತಾ ಹೋದಂತೆ ಒಂದಿಷ್ಟು ಅಂಶಗಳನ್ನ ನೋಡೋದಾದ್ರೆ, ಪ್ರಮುಖವಾಗಿ ಇದನ್ನ ನಂಬಿಕೊಂಡಿರ್ತಕ್ಕಂಥವರು ಪ್ರಮುಖವಾಗಿ ಆಧುನಿಕ ವಾದ್ಯಗಳ ಆಧುನಿಕ ಸಂಗೀತದ ಭರಾಟೆಯಿಂದಾಗಿ ಇದು ಮೂಲೆ ಗುಂಪಾಗುತ್ತಿದೆ. ಇದನ್ನ ಬಳಸುವವರ ಸಂಖ್ಯೆ ಕಡಿಮೆಯಾಗುತ್ತಿದ್ದು, ಎಲ್ಲರೂ ಕೂಡ ಕೃಷಿ ಮತ್ತಿತರ ಸಣ್ಣ ಪುಟ್ಟ ವ್ಯಾಪಾರಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇದನ್ನ ಕಲಿಯುವವರು ಇಲ್ಲದೆ ಇದು ಮುಂದಿನ ಪೀಳಿಗೆಗೆ ಹೋಗದೆ
ಮರೆಯಾಗುತ್ತಿರುವುದು ನಿಜಕ್ಕೂ ಕೂಡ ವಿಷಾದ. ಇನ್ನು ಪ್ರಮುಖವಾಗಿ ಕಾನೂನು ತುಂಬ ಬಿಗಿಯಾಗಿರುವುದರಿಂದ ಇಲ್ಲಿ ಸಾಕಷ್ಟು ಉಪಕರಣಗಳು ಅಥವಾ ಕಾಡಿನ ನಾಶ ಉಂಟಾಗುತ್ತಾ ಇರೋದ್ರಿಂದ ಸಿಗಬೇಕಾದಂತಹ ಮರಗಳು ಹಾಗೆ ಚರ್ಮ ಮತ್ತಿತರ ಉಪಕರಣಗಳು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಉಪಕರಣಗಳು ಕೂಡ ಸಿಗದೇ ಇರತಕ್ಕಂಥದ್ದು ಕೂಡ ಇದಕ್ಕೆ ಒಂದು ಪ್ರಮುಖ ಕಾರಣವಾಯಿತು. ಹಾಗೆ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಅರೆ ಅಲೆಮಾರಿ ಜನರಿಗೆ ಶಿಕ್ಷಣ ಇಲ್ಲದೆ ಇರೋದ್ರಿಂದ, ಶಿಕ್ಷಣದ ಅಂಚಿನಿಂದ ನಾವು ದೂಡಿರೋದ್ರಿಂದ, ಶಿಕ್ಷಣಕ್ಕೆ ಅವರು ಅರ್ಹರಲ್ಲ ಅನ್ನುವಂತಹ ಉದ್ದೇಶದಿಂದ ನಾವು ಅವ್ರನ್ನ ಮೂಲೆ ಗುಂಪು ಮಾಡೋದ್ರಿಂದ ಅವರ ಕಲೆಯನ್ನು ಉಳಿಸ್ಕೋಬೇಕು ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಸಮಾಜದ ಮುಖ್ಯವಾಹಿನಿಗೆ ಅವ್ರನ್ನ ತರೋದಕ್ಕೆ ಬಿಡ್ತಾ ಇಲ್ಲ. ಸೊ ಇದರಿಂದಾಗಿ ಸಾಕಷ್ಟು ಸವಾಲುಗಳನ್ನು ಎದುರಿಸೋದ್ರ ಜೊತೆಗೆ ಅವರಿಗೆ ನೆಲೆ ಇಲ್ಲದೆ ಇರೋದ್ರಿಂದ ಕಲೆಯನ್ನು ಕೂಡ ಉಳಿಸಲು ಸಾಧ್ಯವಾಗ್ತಾ ಇಲ್ಲ, ಅವರೂ ಕೂಡ ಉಳಿಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಇದಕ್ಕೆ ಪರಿಹಾರ ಏನು ಮಾಡ್ಬೋದು ಅಂತ ನೋಡೋದಾದರೆ, ಪ್ರಮುಖವಾಗಿ ಅವರಿಗೆ ಅವರ ಕಲೆಯ ಬಗ್ಗೆ ಮಾಹಿತಿಯನ್ನು ಕೊಡಬೇಕು, ಡಿಜಿಟಲೀಕರಣ ಮಾಡಬೇಕು. ಯೂಟ್ಯೂಬ್ ಇರ್ಬೋದು ಮತ್ತಿತರ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಬಗ್ಗೆ ಮಾಹಿತಿ ನೀಡುವುದರ ಮೂಲಕ, ಆಕಾಶವಾಣಿ ಹಾಗೂ ದೂರದರ್ಶನ ಕೇಂದ್ರಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಒದಗಿಸುವುದರ ಮೂಲಕ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ. ಅವರಿಗೆ ಅವರ ಕಲೆಯ ಬಗ್ಗೆ ತಿಳಿಸುವುದರ ಜೊತೆಗೆ ಒಂದಿಷ್ಟು ಜೀವನ ಮಟ್ಟಕ್ಕೆ ಸುಧಾರಣೆಯಾಗೋದಕ್ಕೋಸ್ಕರ ಮಾಶಾಸನಗಳನ್ನು ರೂಪಿಸುವುದರಿಂದ ಆ ರೀತಿಯ ಕಲೆಯನ್ನು ನಂಬಿಕೊಂಡಿರ್ತಕ್ಕಂಥವರು ನಿಜಕ್ಕೂ ಕೂಡ ಬದುಕಿನಲ್ಲಿ ತಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಇತ್ತೀಚಿನ ಸಂದರ್ಭಗಳಲ್ಲಿ ಮೃದಂಗ ಮತ್ತು ಹಾರ್ಮೋನಿಯಂ ಜೊತೆಯಲ್ಲಿ ಈ ಚಕ್ರಾದಿ ಬಳೆಯನ್ನು ಕೂಡ ಬಳಸಿಕೊಳ್ಳಲಾಗ್ತಾ ಇದೆ. ಮ್ಯಾಂಡಲಿನ್ ಶ್ರೀನಿವಾಸ್ ಅವರು ಪಾಶ್ಚಿಮಾತ್ಯ ವಾದ್ಯಗಳನ್ನ ಕರ್ನಾಟಕ ಸಂಗೀತದಲ್ಲಿ ಬಳಸಿದಂತೆ ಇತ್ತೀಚಿನ ಸಂದರ್ಭದಲ್ಲಿ ಈ ಚಕ್ರಾದಿ ಬಳೆಯನ್ನು ಕೂಡ ಬಳಸಲಾಗ್ತಾ ಇರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ನೆನೆಯಬಹುದು. ಇನ್ನು ಪ್ರಮುಖವಾಗಿ ಜಾನಪದ ಈ ಕಲೆಯನ್ನು ಉಳಿಸಬೇಕು ಅಂದರೆ ಯೂಟ್ಯೂಬ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಜಾನಪದ ಲೋಕದಂತಹ ಸಂಸ್ಥೆಗಳು ಮಾಡುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ನೇರ ಪ್ರಸಾರ ಮಾಡುವುದರಿಂದ ಸಾಕಷ್ಟು ಜಗತ್ತಿಗೆ ಮಾಹಿತಿ ತಿಳಿಯುವುದರ ಜೊತೆಗೆ ಸಾಕಷ್ಟು ಜಾನಪದ ವಾದ್ಯಗಳು, ಮರೆಯಾಗುತ್ತಿರುವ ವಾದ್ಯಗಳು ಮುನ್ನೆಲೆಗೆ ಬರೋದಕ್ಕೂ ಕೂಡ ಕಾರಣವಾಗುತ್ತೆ. ಇದರ ಬಳಕೆ ಜಗತ್ತಿಗೆ ತಿಳಿಯುವುದರಿಂದ ಸಾಕಷ್ಟು ಬದಲಾವಣೆಗಳಾಗೋದ್ರ ಜೊತೆಗೆ ಒಂದಿಷ್ಟು ಮುನ್ನೆಲೆಗೆ ಬಂದು ಒಂದಿಷ್ಟು ಜನರ ಜೀವನ ಮಟ್ಟ ಕೂಡ ಸುಧಾರಣೆ ಆಗ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಇದು ಕೇವಲ ವಾದ್ಯವಲ್ಲ, ಇದು ಸಾಂಸ್ಕೃತಿಕ ಹಿನ್ನೆಲೆಯ ಒಂದು ಭಕ್ತಿ. ಪೂರ್ವಜರು ಇಟ್ಟುಕೊಂಡಿದ್ದಂತಹ ಆಚರಣೆಗಳು, ಅವರದೇ ಆದಂತಹ ಧಾರ್ಮಿಕ ನಂಬಿಕೆಗಳ ಆಧಾರದ ಮೇಲೆ ಎತ್ತಿ ಹಿಡಿದಿರುವ ಒಂದು ಕೈಗನ್ನಡಿಯಾಗಿದೆ. ಹಾಗಾಗಿ ಇದನ್ನ ಉಳಿಸಿ ಬೆಳೆಸುವುದು ಕೂಡ ನಮ್ಮದೇ ಧರ್ಮ. ಇನ್ನು ಕೊನೆಯದಾಗಿ ಹೇಳೋದಾದರೆ, ಯಾವುದೇ ಒಂದು ಉಪಕರಣ ಅಥವಾ ವಾದ್ಯ ಉಳಿಬೇಕು ಅಂದ್ರೆ ಅದನ್ನ ನುಡಿಸುವಂತವರಿಗೆ ಒಂದು ಗೌರವ, ಒಂದಿಷ್ಟು ಜೀವನ ಮಟ್ಟಕ್ಕೆ ಬೇಕಾದಷ್ಟು ಆರ್ಥಿಕ ಅವಕಾಶಗಳನ್ನ ಕಲ್ಪಿಸಿಕೊಡಬೇಕಿದೆ. ಇನ್ನು ಇದರ ಬಗ್ಗೆ ಸಂಶೋಧನೆಗಳು ಸಾಕಷ್ಟು ನಡೆಯಬೇಕಿದೆ. ಇಂತಹ ವಿಷಯಗಳ ಮೇಲೆ ಸಂಶೋಧನೆಯನ್ನು ನಡೆಸುವುದರ ಮೂಲಕ ಇನ್ನಷ್ಟು ಜನರಿಗೆ ಇದನ್ನ ಪರಿಚಯಿಸ್ತಕ್ಕಂಥ ಪ್ರಯತ್ನ ನಡಿಬೇಕಿದೆ. ಹಾಗಾಗಿ ಇನ್ನಾದರೂ ಸಾರ್ವಜನಿಕರು ಇದರ ಬಗ್ಗೆ ಆಲೋಚಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳಿ, ಹಾಗೆ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ, ಕನ್ನಡಿಗರು ನಾವು ಈ ವಾದ್ಯವನ್ನು ಉಳಿಸಿ ಬೆಳೆಸುವ ಕಡೆಗೆ ಹೆಜ್ಜೆ ಹಾಕೋಣ. ಹಾಗಾಗಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ
ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್.